ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ಏಕಾದಶಿಯನ್ನು ಆಚರಿಸೋದ್ರಿಂದ ಬ್ರಹ್ಮಹತ್ಯೆ ದೋಷದ ಜೊತೆಗೆ ಅನೇಕ ಪಾಪಗಳನ್ನು ಕೂಡ ನಾಶ ಮಾಡಿಕೊಳ್ಬಹುದು. ಅಂತಹ ಏಕಾದಶಿಗಳಲ್ಲಿ ಒಂದು ಕಾಮಿಕಾ ಏಕಾದಶಿಯಾಗಿದೆ. ತನ್ನ ಹೆಸರಿನ ಪ್ರಕಾರವೇ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸಿಕೊಡುವುದರ ಜೊತೆಗೆ ಭಗವಂತನಾದ ಶ್ರೀಹರಿಯ ಕೃಪೆ ಕೂಡ ನಮಗೆ ಸಿಗುವಂತೆ ಮಾಡುತ್ತೆ. ಹಾಗೆ ಈ ಏಕಾದಶಿಯ ಮಹಿಮೆಯನ್ನು ವರ್ಣನೆ ಮಾಡಿದ್ರು ಹಾಗೆ ಕೇಳಿದ್ರು ಸಾಕು, ಅವರಿಗೂ ಕೂಡ ಸಾವಿರಾರು ಗೋವುಗಳ ದಾನ ಮಾಡಿದ ಪುಣ್ಯ ಸಿಗುತ್ತೆ. ಹಾಗಾದರೆ ಈ ಬಾರಿಯ ಕಾಮಿಕಾ ಏಕಾದಶಿನ ಯಾವಾಗ ಯಾವ ಶುಭ ಮುಹೂರ್ತದಲ್ಲಿ ಆಚರಿಸಬೇಕು, ಹಾಗೆ ಮಾರನೇ ದಿನದ ಪಾರಾಯಣ ಸಮಯ ಕೂಡ ಇಲ್ಲಿ ತಿಳ್ಕೊಳ್ಳೋಣ. ಹರಿವಂಶ ಪುರಾಣದಲ್ಲಿ ಭಗವಂತನಾದ ಶ್ರೀಕೃಷ್ಣನು ಸ್ವಯಂ ಯುಧಿಷ್ಠರನಿಗೆ ಹೇಳ್ತಾನೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯನ್ನ ಕಾಮಿಕಾ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ಏಕಾದಶಿಯು ಸಮಸ್ತ ಪಾಪಗಳನ್ನ ನಷ್ಟ ಮಾಡುತ್ತೆ, ಹಾಗೆ ಸಮಸ್ತ ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಪುರಾಣ ಗ್ರಂಥಗಳ ಪ್ರಕಾರ ಚಾತುರ್ಮಾಸದಲ್ಲಿ ಬರುವ ಕಾಮಿಕಾ ಏಕಾದಶಿ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ. ಈ ಏಕಾದಶಿ ತನ್ನ ಹೆಸರಿನ ಪ್ರಕಾರವೇ ಮನೋಕಾಮನೆಗಳನ್ನು ಪೂರ್ತಿ ಮಾಡುತ್ತೆ. 2025 ಜುಲೈ 21 ಸೋಮವಾರ ಈ ಕಾಮಿಕಾ ಏಕಾದಶಿ ಬರ್ತಾ ಇದೆ. ಹಾಗಾದ್ರೆ ಈ ಏಕಾದಶಿಯ ಪಾರಾಯಣ ಸಮಯ ಮಾರನೇ ದಿನ ಅಂದ್ರೆ 2025 ಜುಲೈ 22ನೇ ತಾರೀಕು ಮಂಗಳವಾರ ಬೆಳಗ್ಗೆ 5:38 ಬೆಳಗ್ಗೆ 7:08 ಇರುತ್ತೆ. ಸಮಯದಲ್ಲಿ ನೀವು ಪೂಜೆ, ದಾನ, ಧರ್ಮದ ಸೇವೆಯನ್ನು ಮಾಡ್ಕೊಳ್ಬಹುದು. ಏಕಾದಶಿಯ ತಿಥಿ ಪ್ರಾರಂಭ ಅಂದ್ರೆ ಏಕಾದಶಿಯ ತಿಥಿಯ ಪ್ರಾರಂಭ ಯಾವಾಗ ಆಗುತ್ತೆ ಅಂದ್ರೆ ಜುಲೈ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:12 ಶುರುವಾಗುತ್ತೆ. 21ನೇ ತಾರೀಕು ಸೋಮವಾರ ಬೆಳಗ್ಗೆ 9:38 ಸಮಾಪ್ತಿ ಆಗುತ್ತೆ. ಭಾನುವಾರ ನಮಗೆ ಉದಯ ತಿಥಿ ಸಿಗೋದಿಲ್ಲ, ಹಾಗಾಗಿ ಏಕಾದಶಿಯ ಆಚರಣೆ ಭಾನುವಾರ ನಿಷಿದ್ಧ ಆಗಿರುತ್ತೆ. ಹಾಗಾಗಿ ಸೋಮವಾರ ಬೆಳಗ್ಗೆ ನಾವು ಸೂರ್ಯೋದಯದ ಲೆಕ್ಕಾಚಾರದಿಂದಲೇ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಇವತ್ತಿನ ದಿನ ಸೋಮವಾರ ಸರ್ವಾರ್ಥ ಯೋಗ ಇದೆ, ಅಮೃತ ಸಿದ್ಧಿ ಯೋಗ ಕೂಡ ಇದೆ. ಇವತ್ತು ಯಾರೆಲ್ಲ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಮಾಡಬಹುದು, ಒಳ್ಳೆಯ ಶುಭ ಫಲ ಸಿಗುತ್ತೆ. ಏಕಾದಶಿಯ ಆಚರಣೆ ಬಗ್ಗೆ ಹಲವು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಏಕಾದಶಿಯ ಆಚರಣೆನ ಉಪವಾಸವಿದ್ದೆ ಮಾಡಬೇಕಾಗತ್ತೆ. ಹಾಲು, ಹಣ್ಣು, ನೀರಿನ ಸೇವನೆ ಖಂಡಿತವಾಗಿಯೂ ಮಾಡಬಹುದು. ನಾವು ಶಕ್ತರು ಪೂರ್ಣ ಪ್ರಮಾಣದಲ್ಲಿ ಉಪವಾಸವಿದ್ದೆ ಮಾಡ್ತೀವಿ ಅಂದ್ರೆ ಖಂಡಿತವಾಗಿಯೂ ಆ ರೀತಿ ಕೂಡ ಮಾಡಬಹುದು. ಮೆಡಿಸಿನ್ ತಗೊಳ್ಳೋದಿರುತ್ತೆ ಅಂದವರು ಶಾಬಕ್ಕಿ ಕಿಚಡಿ ಅಥವಾ ಪಾಯಸವನ್ನ ಮಾಡಿಕೊಂಡು ನೀವು ಏಕಾದಶಿ ಆಚರಣೆಯನ್ನ ಮಾಡಬಹುದು. ಭಕ್ತಿಯ ಭಾವಕ್ಕೆ ಭಗವಂತ ಒಲಿತಾರೆ. ಹಾಗಾಗಿ ಶುದ್ಧ ಮನಸ್ಸಿನಿಂದ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಮಂತ್ರವನ್ನ ಜಪಿಸ್ತಾ ನೀವು ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಿದ್ರೆ ಖಂಡಿತ ಸಕಲ ಸೌಭಾಗ್ಯಗಳು ಪ್ರಾಪ್ತಿಯಾಗ್ತವೆ, ನಿಮ್ಮ ಮನೋಕಾಮನೆಗಳು ಈಡೇರ್ತವೆ, ಹಾಗೆ ಸಮಸ್ತ ಪಾಪಗಳು ಕೂಡ ನಾಶವಾಗುತ್ತೆ. ಈ ದಿನ ತುಳಸಿ ಮಾತೆಯನ್ನ ಪೂಜೆ ಮಾಡಬೇಕು. 2 ತುಪ್ಪದ ದೀಪ ಆಗಿರ್ಬೋದು, ಇಲ್ಲ ಕೊಬ್ಬರೆಣ್ಣೆ ದೀಪ ಆಗಿರ್ಬೋದು, ತುಳಸಿಯ ಬೃಂದಾವನದ ಎದುರಿಗೆ ನಾವು ಬೆಳಗಿಸ್ಬೇಕು. ಹಾಗೆ ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ತುಳಸಿಯನ್ನ ಕೊಯ್ಯಬಾರದು, ಯಾಕಂದ್ರೆ ತುಳಸಿ ದೇವಿಯು ಕೂಡ ಇವತ್ತಿನ ದಿನ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ತುಳಸಿಯನ್ನ ಒಂದು ದಿನದ ಮೊದಲೇ ಕೊಯ್ದಿಟ್ಕೊಂಡು ನಂತರ ನಾವು ಅದನ್ನ ಪೂಜೆಗೆ ಬಳಸಲೇಬೇಕು. ಈ ದಿನ ನೀವು ಯಾವ ಹೂಗಳನ್ನು ತಂದು ಪೂಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಲೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ತುಳಸಿಯ ದಳವನ್ನ ನಾರಾಯಣನ ಪಾದದಲ್ಲಿ ಇಟ್ಟು ನೀವು ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಆ ಮಹಾಲಕ್ಷ್ಮೀ ನಾರಾಯಣರ ಕೃಪೆಗೆ ನೀವು ಪಾತ್ರರಾಗ್ತೀರಾ. ಈ ದಿನ ನೀವು ಯಾವುದೇ ನೈವೇದ್ಯವನ್ನ ಅರ್ಪಣೆ ಮಾಡ್ತೀರಾ ಅಂದ್ರೆ ಅದರ ಮೇಲೆ ಒಂದು ತುಳಸಿಯ ದಳವನ್ನು ಇಟ್ಟು ನೀವು ಭಗವಂತನಿಗೆ ಸಮರ್ಪಣೆ ಮಾಡಿ. ಪುರಾಣದಲ್ಲಿ ಉಲ್ಲೇಖಿಸಿದ ಪ್ರಕಾರ ಕಾಮಿಕಾ ಏಕಾದಶಿ ವ್ರತದ ಕಥೆಯನ್ನ ಯುಧಿಷ್ಠರನು ಶ್ರೀಕೃಷ್ಣನಿಗೆ ವರ್ಣಿಸುವಂತೆ ಕೇಳ್ಕೊಳ್ತಾನೆ. ಹೇ ಗೋವಿಂದ, ಶ್ರಾವಣ ಮಾಸದ ಕತ್ತಲೆಯಲ್ಲಿ ಬರುವ ಏಕಾದಶಿಯ ಹೆಸರನ್ನ ದಯವಿಟ್ಟು ನಮಗೆ ಹೇಳು ಅಂತ ಹೇಳಿ ಶ್ರೀಕೃಷ್ಣನನ್ನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಓ ರಾಜನೇ ಕೇಳು, ಪಾಪಗಳನ್ನು ನಿವಾರಿಸುವ ವೃತ್ತಾಂತವನ್ನ ನಾನು ನಿನಗೆ ಹೇಳುತ್ತೇನೆ. ಇದನ್ನ ಹಿಂದೆ ಬ್ರಹ್ಮನು ನಾರದನೊಂದಿಗೆ ಹಂಚಿಕೊಂಡಿರುವ ವಿಚಾರವನ್ನೇ ನಾನು ನಿನಗೆ ಇಲ್ಲಿ ಹೇಳ್ತೀನಿ. ನಾರದರು ಹೇಳ್ತಾರೆ, ಓ ಕಮಲಾಸನ ಸ್ವಾಮಿ, ಶ್ರಾವಣ ಮಾಸದ ಕತ್ತಲೆಯಲ್ಲಿ ಬರುವ ಏಕಾದಶಿಯ ಹೆಸರು, ಅದರ ಪ್ರಧಾನ ದೇವತೆ, ಅದರ ಆಚರಣೆಯ ವಿಧಾನ ಮತ್ತು ಅದರ ಧಾರ್ಮಿಕ ಮಹತ್ವವನ್ನು ನಾನು ನಿಮ್ಮಿಂದ ಕೇಳಲು ಬಯಸ್ತೀನಿ. ದಯವಿಟ್ಟು ಈ ವಿಷಯಗಳ ಬಗ್ಗೆ ನನಗೆ ತಿಳುವಳಿಕೆ ನೀಡಿ ಅಂತ ಹೇಳಿ ಕೇಳಿದಾಗ ನಾರದನ ಮಾತುಗಳನ್ನು ಕೇಳಿದ ಬ್ರಹ್ಮನು ಹೀಗೆ ಹೇಳ್ತಾನೆ, ನಾರದ, ಗಮನವಿಟ್ಟು ಕೇಳು. ಶ್ರಾವಣ ಮಾಸದ ಕತ್ತಲೆಯಲ್ಲಿ ಬರುವ ಮತ್ತು ಜನರ ಕಲ್ಯಾಣಕ್ಕೆ ಪ್ರಯೋಜನಕಾರಿಯಾದ ಕಾಮಿಕಾ ಎಂಬ ಏಕಾದಶಿಯ ಬಗ್ಗೆ ನಾನು ನಿನಗೆ ತಿಳಿಸುತ್ತೇನೆ. ಅದರ ಬಗ್ಗೆ ಕೇಳುವ ಮೂಲಕವೇ ವಾಜಪೇಯಿ ಯಾಗವನ್ನ ಮಾಡುವ ಪುಣ್ಯವನ್ನ ನೀನು ಪಡೆದುಕೊಳ್ಳಬಹುದು. ಶಂಖ, ಚಕ್ರ ಮತ್ತು ಗದೆಯನ್ನ ಹೊಂದಿರುವ ದೇವತೆಗಳ ಒಡೆಯನನ್ನ ಪೂಜಿಸುವ ವ್ಯಕ್ತಿಯು ಪಡೆಯುವ ಪ್ರತಿಫಲಗಳನ್ನು ವಿವರಿಸಲು ನನಗೆ ಅನುಮತಿಸು. ಸಾಮಾನ್ಯವಾಗಿ ಶ್ರೀಹರಿ ಎಂದು ಕರೆಯಲ್ಪಡುವ ಹರಿ, ವಿಷ್ಣು ಅಥವಾ ಮಧುಸೂದನನನ್ನ ಪೂಜಿಸುವುದರಿಂದ ಅಥವಾ ಧ್ಯಾನಿಸುವುದರಿಂದ ಪಡೆಯುವ ಪುಣ್ಯ ಫಲಿತಾಂಶಗಳನ್ನು ನಾನು ನಿನಗೆ ವಿವರಿಸ್ತಾ ಇದ್ದೀನಿ. ಈ ದಿನ ಕೃಷ್ಣನನ್ನ ಪೂಜಿಸುವುದರಿಂದ ಸಿಗುವ ಫಲಗಳು ಗಂಗಾ ಸ್ನಾನ ಅಥವಾ ಕಾಶಿ, ನೈಮಿಷಾರಣ್ಯ ಅಥವಾ ಪುಷ್ಕರ ದರ್ಶನದಿಂದ ಸಿಗುವುದಿಲ್ಲ.
ಈ ಫಲಗಳು ಕೃಷ್ಣನನ್ನು ಪೂಜಿಸುವುದರಿಂದ ಮಾತ್ರ ಸಿಗುತ್ತವೆ. ಗುರುವು ಸಿಂಹರಾಶಿಯಲ್ಲಿದ್ದಾಗ ಗೋದಾವರಿ ಅಥವಾ ದಂಡಕದಲ್ಲಿ ಸ್ನಾನ ಮಾಡುವುದರಿಂದ ಶ್ರೀಕೃಷ್ಣನನ್ನು ಪೂಜಿಸುವ ಮೂಲಕ ಸಿಗುವ ಫಲವೇ ಅವನಿಗೆ ಈ ಕಾಮಿಕಾ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಸಿಗುತ್ತದೆ. ಚಿನ್ನದ ಕೊಳಗಳುಳ್ಳ ಭೂಮಿ ಮತ್ತು ಬೆಳ್ಳಿಯನ್ನು ದಾನ ಮಾಡುವ ವ್ಯಕ್ತಿ ಮತ್ತು ಕಾಮಿಕಾ ಏಕಾದಶಿಯ ವ್ರತವನ್ನು ನಿಷ್ಠೆಯಿಂದ ಆಚರಿಸುವ ವ್ಯಕ್ತಿ ಇಬ್ಬರೂ ಒಂದೇ ರೀತಿಯ ಫಲಗಳನ್ನು ಪಡೀತಾರೆ. ಕಾಮಿಕಾ ವ್ರತವನ್ನು ಆಚರಿಸೋದ್ರಿಂದ ಮನೆಯ ಸಾಮಗ್ರಿಗಳೊಂದಿಗೆ ಹಾಲು ಹಸುವನ್ನು ಅರ್ಪಿಸುವಷ್ಟು ಪ್ರತಿಫಲ ಸಿಗುತ್ತದೆ. ಶ್ರಾವಣದಲ್ಲಿ ವಿಷ್ಣುವನ್ನ ಪೂಜಿಸುವುದು ಗಂಧರ್ವರು, ಉರಾಗರು ಮತ್ತು ಪನ್ನಗರೊಂದಿಗೆ ದೇವರುಗಳನ್ನು ಪೂಜಿಸುವುದಕ್ಕೆ ಸಮಾನ ಎಂದು ನಂಬಲಾಗಿದೆ. ಆದ್ದರಿಂದ ಪಾಪಕ್ಕೆ ಹೆದರುವ ವ್ಯಕ್ತಿಗಳು ಕಾಮಿಕಾ ದಿನದಂದು ವಿಷ್ಣುವನ್ನು ಪೂಜಿಸಲು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪಾಪಗಳಿಂದ ಅಂದರೆ ಕೆಸರಿನಿಂದ ತುಂಬಿದ ಲೌಕಿಕ ಅಸ್ತಿತ್ವದಲ್ಲಿ ಸಿಲುಕಿರುವವರಿಗೆ ಈ ವ್ರತವು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಇದು ಶುದ್ಧತೆ ಮತ್ತು ಪಾಪಗಳನ್ನು ತೆಗೆದುಹಾಕುವ ಸಾಮರ್ಥ್ಯದಲ್ಲಿ ಅಸಮಾನವಾಗಿದೆ. ಈ ಕಾಮಿಕಾ ಏಕಾದಶಿಯ ಕಥೆಯನ್ನು ಶ್ರವಣ ಮಾಡೋದ್ರಿಂದ ಪಠಣ ಮಾಡೋದ್ರಿಂದ ಖಂಡಿತ 1000 ಗೋವುಗಳ ದಾನವನ್ನು ಮಾಡಿದ ಪುಣ್ಯ ಪ್ರಾಪ್ತಿಯಾಗತ್ತೆ. ಹಾಗಾದರೆ ಈ ಕಥೆ ಹೀಗಿದೆ. ಒಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ತನ್ನ ಪತ್ನಿಯೊಂದಿಗೆ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವರಿಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಅವಳನ್ನು ಅವನು ಕೊಂದುಬಿಡ್ತಾನೆ. ನಂತರ ಅವನು ಬಹಳ ಪಶ್ಚಾತ್ತಾಪ ಪಡ್ತಾನೆ ಮತ್ತು ತನ್ನ ತಪ್ಪನ್ನು ಕ್ಷಮಿಸುವಂತೆ ವಿಷ್ಣುವನ್ನು ಪ್ರಾರ್ಥನೆ ಮಾಡುತ್ತಾನೆ. ವಿಷ್ಣು ಅವನಿಗೆ ಆಕಾಶದಿಂದ ಒಂದು ಅಗೋಚರ ಧ್ವನಿ ಕೇಳಿಸುತ್ತೆ. ಕಾಮಿಕಾ ಏಕಾದಶಿಯ ವ್ರತವನ್ನು ನಿಷ್ಠೆಯಿಂದ ಪಾಲನೆ ಮಾಡಿ ಕ್ಷಮೆಯನ್ನು ಯಾಚಿಸಿದರೆ ಖಂಡಿತವಾಗಿಯೂ ನಿನ್ನನ್ನು ಕ್ಷಮಿಸುತ್ತೇನೆ ಅನ್ನೋ ರೀತಿಯಲ್ಲಿ ಒಂದು ನುಡಿ ಕೇಳಿಸುತ್ತೆ. ಅದನ್ನು ಅನುಸರಿಸಿ ಆ ಬ್ರಾಹ್ಮಣನು ಕಾಮಿಕಾ ಏಕಾದಶಿಯನ್ನು ನಿಷ್ಠೆ, ಭಕ್ತಿಯಿಂದ, ಶ್ರದ್ಧೆಯಿಂದ, ಪಶ್ಚಾತ್ತಾಪಪೂರ್ವಕವಾಗಿ ಮಾಡ್ತಾನೆ. ಇದರಿಂದ ಅವನು ಪಾಪಗಳಿಂದ ಮುಕ್ತವಾಗ್ತಾನೆ ಅಂತ ಹೇಳಿ ಕಥೆಯ ವಿವರಣೆ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಬರ್ತಾ ಇರುವ ಈ ಕಾಮಿಕಾ ಏಕಾದಶಿನ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಆಚರಣೆ ಮಾಡಿದರೆ ಖಂಡಿತವಾಗಿಯೂ ಆ ವಿಷ್ಣುವು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮ ಮನೋಕಾಮನೆಗಳನ್ನು ಈಡೇರಿಸೋದರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಭಕ್ತಿ, ಶ್ರದ್ಧೆ, ಏಕಾಗ್ರದಿಂದ ವಿಷ್ಣುವನ್ನು ಆರಾಧನೆ ಮಾಡಿ. ಏಕಾದಶಿಯ ಆಚರಣೆ ಅಂದರೆ ಭಯ ಅಲ್ಲ, ಅದು ಒಂದು ಭಕ್ತಿ, ಅದು ಒಂದು ಪ್ರೇಮ, ಅದು ಒಂದು ಶುದ್ಧವಾದ ಸೇವೆ ಅನ್ನೋ ರೀತಿಯಲ್ಲಿ ಇದ್ದಾಗ ಖಂಡಿತವಾಗಿ ಅದಕ್ಕೆ ಯಾವುದೇ ರೀತಿ ಬಾಧೆಗಳು ಆಗೋದಿಲ್ಲ. ನಿಷ್ಕಲ್ಮಶ ಭಾವದಿಂದ ನಿಮಗೆ ಹೇಗೆ ಸಾಧ್ಯವೋ ಹಾಗೆ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಿ. ಖಂಡಿತವಾಗಿ ಆ ವಿಷ್ಣುವಿನ ಅನುಗ್ರಹ, ಆಶೀರ್ವಾದ ನಿಮಗೆ ಸಿಗುತ್ತೆ. ಈ ದಿನ ವಿಷ್ಣು ದೇವರ ಫೋಟೋ ಇದ್ದರೆ ಖಂಡಿತವಾಗಿಯೂ ಲಕ್ಷ್ಮೀನಾರಾಯಣರ ಮೂಲಕ ನೀವು ಪೂಜೆ ಮಾಡಬಹುದು. ಇಲ್ಲ ಅಂದರೆ ತುಳಸಿಯ ಬೃಂದಾವನನ್ನು ಪೂಜಿಸಿದ್ರು ಕೂಡ ಮಹಾವಿಷ್ಣು ಲಕ್ಷ್ಮೀನಾರಾಯಣರನ್ನ ಪೂಜಿಸಿದ ಫಲ ಸಿಗುತ್ತೆ. ಹಾಗೆ ಬ್ರಾಹ್ಮಣರಿಗೆ ಯಥಾಭಕ್ತಿ, ಶ್ರದ್ಧಾ, ಯೋಗ್ಯತಾ ಅನುಸಾರವಾಗಿ ದಾನ ಮಾಡಿ. ಹಾಗೆ ಎಲ್ಲರೊಂದಿಗೂ ಪ್ರೀತಿ, ಸೌಹಾರ್ದತೆಯಿಂದ ವರ್ತಿಸಬೇಕು. ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಹಂಬಲಿಸಬೇಕು. ಪಾಪಗಳಿಂದ ಮುಕ್ತಿ ಕೂಡ ಸಿಗುತ್ತೆ. ವಿಷ್ಣು ಲೋಕಕ್ಕೆ ಹೋಗಲು ಸಾಧ್ಯವಾಗುತ್ತೆ. ಆರೋಗ್ಯ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹಾಗಾಗಿ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ಕಾಮಿಕಾ ಏಕಾದಶಿಯ ದಿನದಂದು ನೀವು ಹಾಲಿನ ದಾನವನ್ನು, ಮೊಸರಿನ ದಾನವನ್ನು ಮಾಡಿದರೆ ಖಂಡಿತವಾಗಿಯೂ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲಿನ ಅಭಿಷೇಕ ಮಾಡಿದರೆ 15 ದಿನಗಳ ಒಳಗೆ ನಿಮ್ಮ ಕೋರಿಕೆ, ಇಚ್ಛೆ ಪೂರ್ಣಗೊಳ್ಳುತ್ತೆ. ನಿಮ್ಮ ಮನೋಕಾಮನೆಗಳು ಸಿದ್ಧಿಸ್ತವೆ. ಹಾಗೆ ದೋಷಗಳು ಕೂಡ ಪರಿಹಾರವಾಗ್ತವೆ. ಸ್ನೇಹಿತರೆ, ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಿದ ಯಾವುದೇ ವಸ್ತು ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ನಮ್ಮನ್ನೇ ನಾವು ಸರೆಂಡರ್ ಮಾಡಿಕೊಂಡ್ರು ಕೂಡ ಜೀವನದಲ್ಲಿ ನಾವು ಅತ್ಯುನ್ನತವಾದ ಮಹತ್ವವಾದ ತಿರುವನ್ನು ಪಡ್ಕೊಳ್ಳೋಕ್ಕೆ ಅದು ಕಾರಣವಾಗುತ್ತೆ. ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ. ಈ ಏಕಾದಶಿ ಆಚರಣೆ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದಿದೆ ಅಂದರೆ ಖಂಡಿತವಾಗಿ ಅದು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿರುತ್ತೆ. ಹಾಗಾಗಿ ನೀವೇನನ್ನಾದರೂ ಪಡ್ಕೊಳ್ಬೇಕು ಅಂತೇಳಿ ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ದೀರ ಅಂದರೆ ಖಂಡಿತವಾಗಿಯೂ ಈ ಕಾಮಿಕಾ ಏಕಾದಶಿಯ ವ್ರತದ ಆಚರಣೆಯನ್ನು ನಿಷ್ಠೆಯಿಂದ, ಭಕ್ತಿಯಿಂದ, ಪ್ರೇಮಪೂರ್ವಕವಾಗಿ ಮಾಡಿ ಆ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿಬಿಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ. ಹಾಗೆ ನಿಮ್ಮ ಮನೋಕಾಮನೆಗಳು ಕೂಡ ಆದಷ್ಟು ಬೇಗನೆ ಈಡೇರ್ತವೆ. ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಕೆಲವರಿಗೆ ಶೇರ್ ಮಾಡೋ ಅಭಿಪ್ರಾಯ ಇದ್ದರೆ ಖಂಡಿತವಾಗಿಯೂ ಮಾಡಿ. ಇದರಿಂದ ಅವರು ಕೂಡ ಈ ಕಾಮಿಕಾ ಏಕಾದಶಿಯ ಮಹತ್ವ ಮತ್ತು ಆಚರಣೆಯನ್ನು ತಿಳಿದು ಮಾಡಿದರೆ ಖಂಡಿತವಾಗಿ ಅದರ ಪುಣ್ಯ ಕೂಡ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.